ಕಳೆದ ಒಂದು ವರ್ಷದಿಂದ ಭಾರಿ ಚರ್ಚೆಗೆ ಗ್ರಾಸವಾಗಿರುವಂತಹ ಪರಶುರಾಮ ಥೀಮ್ ಪಾರ್ಕ್ ವಿಚಾರದಲ್ಲಿ ಹೈಕೋರ್ಟ್ ಮಧ್ಯಪ್ರವೇಶ ಮಾಡಿದೆ. ಕಂಚಿನ ಪ್ರತಿಮೆಯನ್ನ 4 ತಿಂಗಳೊಳಗೆ ಪೂರ್ತಿ ಮಾಡಿ ಎಂಬುದು ರಾಜ್ಯ ಉಚ್ಚ ನ್ಯಾಯಾಲಯದ ಸೂಚನೆ. ಆದೇಶ ಹೊರಬೀಳ್ತಾ ಇದ್ದಂತೆ ಶಿಲ್ಪಿ ಮತ್ತು ನಿರ್ಮಾಣ ಸಂಸ್ಥೆಯನ್ನ ಬದಲಿಸಿ ಎಂದು ಕಾಂಗ್ರೆಸ್ ಒತ್ತಾಯಿಸಿದೆ. ಬೆಳವಣಿಗೆಯ ಬಗ್ಗೆ ಉಡುಪಿ ಡಿಸಿ ವಿದ್ಯಾಕುಮಾರಿ ರಿಪ್ಲೈ ಮಾಡಿದ್ದಾರೆ. ನೋಡ್ಕೊಂಡು ಬನ್ನಿ. ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಉಮಿಕಲ್ ಕುಂಜ ಬೆಟ್ಟದ ಮೇಲೆ ಪರಶುರಾಮ ಥೀಮ್ ಪಾರ್ಕ್ ರಚನೆಯಾಗಿ ವರ್ಷ ಕಳೆದಿದೆ. ಪಾರ್ಕ್ ಆರಂಭಕ್ಕೆ ಮುನ್ನ ಗೋಮಾಳ ಜಮೀನು, ಕಂದಾಯ ಜಮೀನು ಎಂಬ ವಿಚಾರಕ್ಕೆ ತಗಾದೆಗಳು ಶುರುವಾಗಿತ್ತು. ಉದ್ಘಾಟನೆಯಾಗಿ 2ನೇ ತಿಂಗಳಲ್ಲಿ ಕಂಚಿನ ಪ್ರತಿಮೆಯ ನೈಜತೆ ಬಗ್ಗೆ ಕಾಂಗ್ರೆಸ್ ಸಂಶಯ ವ್ಯಕ್ತಪಡಿಸಿತ್ತು. ಆರೋಪ ಪ್ರತ್ಯಾರೋಪ, ನಾಗಮೋಹನ್ ದಾಸ್ ಕಮಿಟಿ ವಿಚಾರಣೆ, ಸಿಐಡಿ ತನಿಖೆಗೆ ಸಿಎಂ ಆದೇಶ, ನಂತರ ಪ್ರಕರಣಕ್ಕೆ ಹೈಕೋರ್ಟ್ ಮಧ್ಯಪ್ರವೇಶ ಮಾಡಿದೆ. ಅರ್ಜಿ ವಿಚಾರಣೆ ನಡೆಸಿದ ಹೈಕೋರ್ಟ್ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಮುಂದಿನ 4 ತಿಂಗಳ ಒಳಗೆ ಕಂಚಿನ ಪ್ರತಿಮೆಯ ಕಾಮಗಾರಿ ಪೂರ್ಣಗೊಳಿಸುವಂತೆ ಆದೇಶವನ್ನ ನೀಡಿದ್ದಾರೆ. ಪರಶುರಾಮ ಥೀಮ್ ಪಾರ್ಕ್ನಲ್ಲಿ ಅವ್ಯವಹಾರ ಆಗಿದೆ, ಕಾನೂನನ್ನ ಗಾಳಿಗೆ ದೂರಲಾಗಿದೆ ಎಂದು ಕಾಂಗ್ರೆಸ್ ನಿರಂತರವಾಗಿ ಪ್ರತಿಭಟಿಸಿತ್ತು. ಉಸ್ತುವಾರಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಶಿಫಾರಸ್ಸಿನ ಮೇಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಿಐಡಿ ತನಿಖೆ ನಡೆಸಬೇಕು ಎಂದು ಆದೇಶವನ್ನ ಹೊರಡಿಸಿದ್ದರು. ಇದೀಗ ಕೋರ್ಟ್ ಆದೇಶ ಹೊರಬೀಳುತ್ತಿದ್ದಂತೆ ಕಾಂಗ್ರೆಸ್ ಅದನ್ನ ಆಕ್ಷೇಪಿಸಿದೆ. ಶಿಲ್ಪಿ ಮತ್ತು ನಿರ್ಮಾಣ ಸಂಸ್ಥೆಯನ್ನ ಬದಲಿಸಲು ಸರ್ಕಾರವನ್ನ ಕೋರಿದೆ. ಇದನ್ನು ಯಾರು ಇದು ಕೆಲಸ ಆಗ್ತಾ ಇಲ್ಲ, ನಿಂತಿದೆ, ಪರಿಹಾರ ಬೇಕಂತ ಜಿಲ್ಲಾಧಿಕಾರಿಗಳು ಸರ್ಕಾರಕ್ಕೆ ಕೋರಬೇಕೇ ವಿನಃ ಯಾರು ಅಲ್ಲಿ ಮೂರ್ತಿ ಮಾಡಲಿಕ್ಕೆ ಕಾಂಟ್ರಾಕ್ಟ್ ತಗೊಂಡಿದ್ದಾನೆ ಅವ ಕೋರ್ಟಿಗೆ ಹೋಗಿ ನನಗೆ ಕೆಲಸ ಮಾಡಲಿಕ್ಕೆ ಕೊಡಲಿಕ್ಕೆ ಅವಕಾಶ ಕೊಡಿ ಅಂತ ಕೇಳ್ತಿದ್ದಾನೆ. ಅವ್ರಿಗೆ ಕೆಲಸ ಮಾಡಬಾರ್ದು ಅಂತ ಯಾರು ಹೇಳಿದಾರ? ಅವ ಅರ್ಧ ಮೂರ್ತಿ ಮಾಡಿದ್ದಾರೆ, ಮೂರ್ತಿ ಮಾಡ್ಬೋದು. ಅವ ಕೆಲಸ ಮಾಡಬಾರ್ದು ಅಂತ ಎಲ್ಲಾದರೂ ಅವನಿಗೆ ಮಾಡಬಾರ್ದು ಅಂತ ಯಾರು ಹೇಳಿಲ್ಲ ಅಂತ ಮತ್ತೆ ಕೋರ್ಟಿಗೆ ಹಾಕಿ ಹೋಗಬೇಕು. ಇದು ಜನರನ್ನು ಮಂಗು ಬುದ್ಧಿ ಎರಚುವ ಕ್ರಮ. ಈಗ 4 ತಿಂಗಳಲ್ಲಿ ಕೋರ್ಟ್ ಆದೇಶ ಕೊಟ್ಟಿದೆ ಮಾಡಿ ಅಂತೇಳಿ ನಿನ್ನೆ ನಾನು ಇವತ್ತು ಸಹ ಪೇಪರ್ ಹೇಳಿಕೆ ನೋಡಿದೆ. ದಯವಿಟ್ಟು ಇದು ತಪ್ಪು ಕಲ್ಪನೆ. ಕೋರ್ಟಿಗೆ ಮಾಹಿತಿಯನ್ನು ಕೊಡದೆ ನಿಜವಾದ ಮಾಹಿತಿಯನ್ನು ಕೊಟ್ಟು ನಾವೀಗ ಕೋರ್ಟಿಗೆ ನಿಜವಾದ ಮಾಹಿತಿಯನ್ನು ಕೊಡ್ತಾ ಇದ್ದೇವೆ ಏನಾಗಿದೆ ಅಂತ. ಕೃಷ್ಣ ಆಟಿಕೆಯಲ್ಲಿ ಯಾರು ಒಂದು ಮೂರ್ತಿ ಮಾಡಿ ಬರೀ 33 ಅಡಿ ಎತ್ತರ 15 ಟನ್ ತೂಕದ ಒಂದು ಮೂರ್ತಿ ಮಾಡಲಿಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಯಾರು ನುರಿತ ಜನರು ಇಲ್ವಾ? ಕೃಷ್ಣ ಆಟಿಕೆಯವರು ಯಾವ ಕ್ವಾಲಿಫಿಕೇಶನ್ ಇದೆ ಅಂತ ಬೇಕು ಅವರಿಗೆ ಕೊಡುವಾಗ. ಕೊಟ್ಟ ನಂತರ ಸಹ ಅವರಿಗೆ 1.25 ಕೋಟಿ ಪೇಮೆಂಟ್ ಕೊಟ್ಟಿದ್ದಾರೆ. 1 ಕಾಲಿ ಪೇಮೆಂಟ್ ಕೊಟ್ಟಿದ್ದಕ್ಕೆ ಅವರು ಎಷ್ಟು ಅದರ ಇದರಲ್ಲಿ ಕಂಚನ್ನು ಪರ್ಚೇಸ್ ಮಾಡಿದ್ದಾರೆ, ಅದರದ್ದು ಎಲ್ಲಿ ಈಗ ಅವ್ರದ್ದು ಎಲ್ಲಿ ತನಕ ಅವರು GST ಕ್ಯಾನ್ಸಲ್ ಆಗಿದೆ. ಅವರಿಗೆ ಇನ್ನು 5 ವರ್ಷ ಕೆಲಸ ಮಾಡಲಿಕ್ಕೆ GST ಕ್ಯಾನ್ಸಲ್ ಆಗಿದೆ. ಎಲ್ಲ ನಮ್ಮ ಹತ್ರ ದಾಖಲೆಗಳಿವೆ, ಅದು ಅವರಿಗೆ ಗೊತ್ತಿದೆ. ಅಂಥವರು ಕೋರ್ಟಲ್ಲಿ ಆರ್ಡರ್ ತಂದು ಪುನಃ ಮೂರ್ತಿಯನ್ನು ಕೃಷ್ಣನಿಗೆ ಹಸ್ತಾಂತರಿಸಲಿಕ್ಕಂತೆ. ಇನ್ನು ಈ ಬಗ್ಗೆ ಉಡುಪಿ ಜಿಲ್ಲಾಧಿಕಾರಿ ಡಾಕ್ಟರ್ ವಿದ್ಯಾಕುಮಾರಿ ಪ್ರತಿಕ್ರಿಯೆ ನೀಡಿದ್ದಾರೆ. ಪ್ರವಾಸೋದ್ಯಮ ಚಟುವಟಿಕೆ ಶೀಘ್ರ ಆರಂಭಿಸಬೇಕು, ಮೂರ್ತಿ ನಿರ್ಮಾಣದ ಹೆಚ್ಚುವರಿ ವೆಚ್ಚ ತಡೆಯಬೇಕು, 4 ತಿಂಗಳೊಳಗೆ ಕಾಮಗಾರಿ ಪೂರ್ತಿಗೊಳಿಸಲು ಕೋರ್ಟ್ ಸೂಚನೆ ನೀಡಿರುವುದಾಗಿ ಹೇಳಿದ್ದಾರೆ. ಪಿಟಿಷನರು ಹೈಕೋರ್ಟ್ಗೆ ಹೋದವರು ಇವರು ಯಾರು ಶಿಲ್ಪಿ, ಅವರಿಗೆ ನಾವು ಹಿಂದೆ ಅವರಿಗೆ ಒಂದು ನೋಟಿಸ್ ಕೊಟ್ಟಿದ್ದೆವು ಲಾಸ್ಟ್ ಜನವರಿಯಲ್ಲಿ. ಏನಂದರೆ ನೀವು ಆವಾಗ ಅದು ದೂರುಗಳೆಲ್ಲ ಬಂತು, ಸರಿಯಾಗಿ ಅದರ ಕೈಯೆಲ್ಲ ಸರಿಯಾಗಿ ಇಲ್ಲ ಮತ್ತು ಇದೆಲ್ಲ ಇಲ್ಲ ಅಂತ. ಆ ಟೈಮಲ್ಲಿ ನೀವು ನಾವು ಏನು MOU ಮಾಡ್ಕೊಂಡಿದ್ದೀವಿ ಅದೇ ಮೊತ್ತದಲ್ಲಿ ನಮಗೆ ಅದನ್ನು ಹೊಸದಾಗಿ ಮಾಡಿಕೊಡ್ಬೇಕು ಅಂತ ಹಿಂದೆ ನಿರ್ಮಿತಿ ಕೇಂದ್ರ ನೋಟಿಸ್ ಕೊಟ್ಟಿದ್ದರು. ಅದರ ಮೇಲೆ ಅವರು ಕೋರ್ಟಿಗೆ ಹೋಗಿದ್ದಾರೆ. ಅದರಲ್ಲಿ ಅವರದ್ದು ವಿಷಯ ಇಷ್ಟೇ ಅವರು ಕೇಳಿದ್ದು, ನಾನು ಮಾಡೋದಕ್ಕೆ ರೆಡಿ ಇದ್ದೇನೆ, ನನಗೆ ಲೇಟ್ ಆದಷ್ಟು ಕಾಸ್ಟ್ ಎಫೆಕ್ಟ್ ಜಾಸ್ತಿ ಆಗುತ್ತೆ ಫ್ಯೂಚರಲ್ಲಿ, ಅದೇ ಮೊತ್ತದಲ್ಲಿ ಮಾಡಬೇಕಿದ್ರೆ ನನಗೆ ಆದೇಶ ಕೊಡಿ ಅಂತ. ಹಂಗಾಗಿ ಅವರು ಡೈರೆಕ್ಟ್ ರಿಟ್ ಆಫ್ ಮ್ಯಾಂಡಮಸ್ಸು ಹೋಗಿರುವಂಥದ್ದು, ಇವರಿಗೆ ನಿರ್ಮಿತಿ ಕೇಂದ್ರಕ್ಕೆ ನಿರ್ದೇಶನ ಕೊಡಿ ಅಂತ. ಅದರ ಪ್ರಕಾರ ಕೋರ್ಟ್ ಕೊಟ್ಟಿದೆ. ಅವರು ಕೆಲಸ ಮಾಡೋಕ್ಕೆ ಮುಂದೆ ಇದ್ದರೆ ನೀವು ಕೊಡಿ ಅಂತ. ಅದನ್ನು ನಿರ್ಮಿತಿ ಕೇಂದ್ರದ ಒಪಿನಿಯನ್ ತಗೊಂಡಿದ್ದಾರೆ. ಅದರಲ್ಲಿ ಕೇಳಿದ್ದಾರೆ ನಿಮ್ಮದೇನಾದರೂ ಆಕ್ಷೇಪ ಇದೆಯಾ ಇದು ಮಾಡೋದಕ್ಕೆ? ಇಲ್ಲ, ಅವ್ರು ಮಾಡಿಕೊಡ್ಲಿ ಅಂತ ಇವರು ಹೇಳಿದರು. ನಮ್ಮದೇನು ಆಕ್ಷೇಪ ಇಲ್ಲ, ಬಟ್ ನಮಗೆ ಬೇಗ ಮಾಡಿಕೊಡ್ಬೇಕು, 4 ಮಂತ್ಸಲ್ಲಿ ಮಾಡಿಕೊಡ್ಬೇಕು ಅಂತ ಅಷ್ಟೇ. ಅದಕ್ಕೆ ಅವರು ಕೋರ್ಟ್ ಡೈರೆಕ್ಷನ್ ಕೊಟ್ಟಿದೆ ಇಬ್ಬರಿಗೂ. ಏನಂದರೆ ನಾವು ಅವರಿಗೆ ತೆಗೆಯೋಕ್ಕೆ ಅವಕಾಶ ಮಾಡಬೇಕು. ಅವರಲ್ಲಿ ಈಗ ಅವರದ್ದು ತಾಮ್ರ ಇದೆ, ಆ ತಾಮ್ರ ತಗೊಂಡೋಗಿ ಅವರು ಪುನಃ ಹೊಸದಾಗಿ ಮಾಡುವಂಥದ್ದು ಅದು. ಅದಕ್ಕೆ ಅದು 2 ವೀಕ್ಸಲ್ಲಿ ಅದನ್ನು ತೆಗೆಯೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಆಮೇಲೆ 4 ಮಂತ್ಸಲ್ಲೇ ಅವರು ಕಂಪ್ಲೀಟ್ ಮಾಡಬೇಕು.
ಬಿಜೆಪಿ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆಯನ್ನ ಸ್ಥಗಿತಗೊಳಿಸಬೇಕೆಂದು ಸ್ಥಾಪಿತ ಹಿತಾಸಕ್ತಿಗಳು ನಡೆಸಿದ ಷಡ್ಯಂತರಕ್ಕೆ ಸೋಲಾಗಿದೆ. ತಕ್ಷಣ ಕಾಮಗಾರಿ ಪ್ರಾರಂಭಿಸುವಂತೆ ಸರ್ಕಾರಕ್ಕೆ ಒತ್ತಾಯಿಸುತ್ತೇನೆ ಎಂದು ಶಾಸಕ ಮಾಜಿ ಸಚಿವ ಸುನಿಲ್ ಕುಮಾರ್ ಎಕ್ಸ್ನಲ್ಲಿ ಪ್ರತಿಕ್ರಿಯೆ ನೀಡಿದ್ದಾರೆ. ಕಾಂಗ್ರೆಸ್ ಬಿಜೆಪಿಯ ಜಟಾಪಟಿಗೆ ಹೈಕೋರ್ಟ್ ಮಧ್ಯಪ್ರವೇಶ ಮಾಡಿದೆ. ಮುಂದೆ ಏನೆಲ್ಲ ಬೆಳವಣಿಗೆ ಆಗುತ್ತದೆ ನೋಡಬೇಕು. ಪ್ರಮೋದ್ ಸುವರ್ಣ, ನಾಮಕುಡ್ಲ ನ್ಯೂಸ್ 24/7 ಉಡುಪಿ.